ಈ ಒಂದು ಹೋರಾಟ ಇತ್ತು ಸರ್. ವಿಷ್ಣು ಸರ್ದು ಸಮಾಧಿ ಜಾಗಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಉಳಿಸ್ಕೋಬೇಕು 14 ಅಂತ. ಇಯರ್ಸ್. ಓಕೆ, 14 ಇಯರ್ಸಿಂದ. ಸೊ ಇವಾಗ ಕೊನೆಗೂ ಅದನ್ನ ರಾತ್ರೋರಾತ್ರಿ ನೆಲಸ ಮಾಡಿರೋದು. ಸೊ ಇದ್ರ ಹೌದು. ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಇದೊಂದು ಕರಾಳ ದಿನ, ದುರಂತ, ನಾಚಿಗೇಡಿನ ಸರ್ಕಾರ ಒಂದು 10 ಗುಂಟೆ ಜಾಗ ಕೊಡ್ಲಿಕ್ಕೆ ಆಗದಿರುವಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಒಬ್ಬ ಮಹಾನ್ ಸಾಧಕನನ್ನ ಅವಮಾನ ಮಾಡಿದೆ. ಇದು ರಾಷ್ಟ್ರವ್ಯಾಪಿ ಒಂದು ಖಂಡನೆಗೆ ಒಳಗಾಗಬೇಕಾದಂತ ವಿಷಯ. ಯಾಕಂದ್ರೆ ಈ ಕನ್ನಡದ ಕೀರ್ತಿಯನ್ನ ದೇಶದಾದ್ಯಂತ ಪಸರಿಸಿದ ಒಬ್ಬ ನಾಯಕನಿಗೆ 10 ಗುಂಟೆ ಜಾಗ ಕೊಡ್ಲಿಕ್ಕೆ ಆಗದೆ ಸರ್ಕಾರ ಕೈ ಚೆಲ್ಲಿ ಕೂತಿದೆ. ಇದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಓಕೆ ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಮಾಹಿತಿ ಏನು ಇರ್ಲೇ ಇರ್ಲಿಲ್ವಾ ಸರ್, ಈ ತರ ಆಗತ್ತೆ ಅನ್ನೋದ್ರ ಬಗ್ಗೆ? ಇಲ್ಲ ಮೇಡಮ್, ನನ್ಗೆ ಗೊತ್ತೇ ಇರ್ಲಿಲ್ಲ. ರಾತ್ರಿ ಬೆಳಗಿನ ಜಾವ 3 ಗಂಟೆಯಲ್ಲಿ ಅವ್ರು ಮಾಡಿರೋದು, ಅದರಿಂದ ನಮಗೆ ಮಾಹಿತಿ ಇಲ್ಲ. ಓಕೆ, ಸೊ ಇಷ್ಟೆಲ್ಲ ಅಭಿಮಾನಿಗಳಿದ್ರೂ ಕೂಡ ಈ ಒಂದು ಸಮಾಧಿನ ಉಳಿಸ್ಕೊಳಕ್ ಆಗ್ಲಿಲ್ಲಲ್ಲ ಅನ್ನುವಂತಹ ಒಂದು ಕೊರಗು ನಿಮ್ದಾದ್ರೆ, ಈ ಕಡೆ ಅವರ ಫ್ಯಾಮಿಲಿ ಮೆಂಬರ್ಸಿಗೂ ಅದೇ ರೀತಿಯಾದಂತಹ ಒಂದು ಕೊರಗು ಇರುತ್ತೆ ಸರ್. ಅವ್ರ ಕಡೆ ಏನಾದ್ರು ನೀವು? ಇಲ್ಲ ಮೇಡಮ್, ಅವ್ರ ಫ್ಯಾಮಿಲಿ ಅವ್ರಿಗೆ ಖುಷಿ ಇದೆ. ಓಕೆ. ಯಾಕೆಂದ್ರೆ ಅವರು ಇದರ ವಿರುದ್ಧವಾಗಿದ್ರು. ಓಹೋ, ಓಕೆ. ಸೊ ಅವರಿಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ, ಮೈಸೂರು ಒಂದೇ ಸಾಕು, ಬೆಂಗಳೂರಲ್ಲಿ ಬೇಡ ಅಂತ ಹೇಳಿದ್ರು ಹಲವಾರು ಸಂದರ್ಭದಲ್ಲಿ ಅವರು. ಸೊ ಅದರಿಂದ ಅವ್ರ ಪ್ರಕಾರ ಇದಾಗಿದೆ, ಅದಕ್ಕೆ ಅವ್ರ ಖುಷಿ ಇದೆ. ಮತ್ತೆ ಹೈಕೋರ್ಟ್ ಅಲ್ಲಿ ನಮ್ಮ ವಿರುದ್ಧವಾಗಾಯ್ತು. ಹೈಕೋರ್ಟ್ ಅಲ್ಲಿ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು, ಅಭಿಮಾನಿಗಳಿಗೆ ಯಾವುದೇ ಹಕ್ಕಿಲ್ಲ, ಡೋಂಟ್ ವೇಸ್ಟ್ ಕೋರ್ಟ್ ಟೈಮ್ ಅಂತ ಹೇಳ್ತಾ ನಮ್ಗೆ. ಸುಮಾರು 7 ವರ್ಷ ನಾವು ಕೇಸ್ ಅನ್ನ ನಡೆಸಿದ್ದು. ಸೊ ಸರ್, ಇವಾಗ ಕುಟುಂಬ ಅದು ಹೈಕೋರ್ಟ್ ನಲ್ಲಿ ಆದ್ರೂ ಕೂಡ ಇದು ಕೋರ್ಟ್ ವರ್ಗೂ ಹೋದ್ರು ಕೂಡ ಬಾಲಣ್ಣ ಕುಟುಂಬ ಅವರ ಜೊತೆಗೆ ಏನಾದ್ರು ಮಾತಾಡುವಂತಹ ಪ್ರಯತ್ನ ಆಗಿತ್ತಾ ಸರ್? ಈ ಒಂದಿಷ್ಟು ಜಾಗ ಇದಕ್ಕೆ ಇದ್ರ ಕಂಪ್ಲೀಟ್ ಇದರ ವಿಲನ್ನು ಅವರೇ, ಬಾಲಣ್ಣನವ್ರ ಕುಟುಂಬದವರೇ. ಅವರು ಇದರಲ್ಲಿ ಒಂದು ಮಾಲ್ ಮಾಡಬೇಕು ಅಥವಾ ಒಂದು ಕಮರ್ಷಿಯಲ್ ಏನು ಮಾಡಬೇಕು ಅಂತ ಇದ್ದಾರೆ. ಸೊ ಒಂದು 150-200 ಕೋಟಿ ಅಷ್ಟು ವಹಿವಾಟು ಹೂಡಿಕೆ ಕೂಡ ಆಗ್ತಿದೆ ಇದ್ರ ಮೇಲೆ. ಸೊ ಆ ಕಾರಣದಿಂದಾಗಿ ಇದನ್ನ ಸಮಾಧಿಯನ್ನ ಅಂತ ಒಂದು ಮಾಲ್ ಮಧ್ಯದಲ್ಲಿ ಸಮಾಧಿ ಇದ್ರೆ ಚೆನ್ನಾಗಿರಲ್ವಲ್ಲ. ಸೊ ಅದರಿಂದ ಅವ್ರದೇ ಷಡ್ಯಂತ್ರ ಇದೆಲ್ಲವೂ ಕೂಡ, ಅವರೇ ಇದನ್ನ ರೂವಾರಿಗಳು. ಮತ್ತೆ ಅವರಿಗೆ ನಾವು ಜಾಗ ಕೊಡಿ 2 ಕೋಟಿ ಕೊಡ್ತೀವಿ ಅಂತ ಓಪನ್ ಆಫರ್ ಕೊಟ್ಟಿದ್ವಿ ನಾವು. ಸೊ ಅವ್ರು ಅದಾಗಿ 2 ಕೋಟಿ ಅವ್ರಿಗೆ ಯಾಕೆ ಬೇಕು? ಅವ್ರಿಗೆ ಯಾಕಂದ್ರೆ 200 ಕೋಟಿ ಮೇಲೆ ಅವ್ರ ವ್ಯವಹಾರ ಮಾಡುವಂತ ಉದ್ದೇಶ ಇರ್ಬೇಕಾದ್ರೆ 2 ಕೋಟಿ ಸಣ್ಣದಲ್ವಾ? ಸರ್, ಅದು ಸೆಪ್ಟೆಂಬರ್ 18ನೇ ತಾರೀಕು ಸರ್ ವಿಷ್ಣು ಸರ್ ಒಂದು ಬರ್ಡೇ ಇತ್ತು, 75 ವರ್ಷದ ಒಂದು ಹುಟ್ಟುಹಬ್ಬ ಇರುವಂತಹ ಸಂದರ್ಭದಲ್ಲಿ ಎಲ್ಲಿ ಅವರ ಅಭಿಮಾನಿಗಳು ಸಮಾಧಿ ಜಾಗದಲ್ಲೇ ಪುತ್ಥಳಿ ಕಟ್ಟಿಸ್ಬಿಡ್ತಾರ ಅನ್ನೋದೊಂದು ಏನಾದ್ರು ಇತ್ತ ಸರ್ ಅವ್ರಿಗೆ? ಹೌದೌದು, ನಾವು ಆ ತರದಿತ್ತು. ಒಂದು ನಿಯೋಗ ಬೇರೆ ಸಿಎಂ ಭೇಟಿ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಸೊ ಆ ಹಿನ್ನೆಲೆಯಲ್ಲಿ ಇದಾಗಿದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಸರ್ಕಾರನ ಏನಾದ್ರು ಮತ್ತೆ ಮಾತಾಡ್ಸಕ್ ಹೋಗೋದು? ಇಲ್ಲ, ನಾವಿನ್ನ ಸರ್ಕಾರವನ್ನ ಏನನ್ನು ಕೇಳಲ್ಲ, ಕುಟುಂಬದವ್ರನ್ನ ಏನನ್ನು ಕೇಳಲ್ಲ. ನಮ್ಮ ಯೋಗ್ಯತೆ ಏನಿದೆಯೋ ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನಾಗ್ಬೋದು ಸರ್ ಇವಾಗ ಅಭಿಮಾನಿಗಳ ವತಿಯಿಂದ? ಇಡೀ ದೇಶ ನೋಡುವಂತದ್ದು ಮಾಡ್ತೀವಿ ಮೇಡಮ್. ಓಕೆ, ಅಂದ್ರೆ ಯಾವ ತರ ನೀವೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್, ಅಥವಾ ಮತ್ತೆ ಏನಾದ್ರು ಮೀಟಿಂಗ್ ಏನಾದ್ರು ಕರೆಯೋ ಪ್ಲಾನ್ಸ್ ಏನಾದ್ರು ಇದೆಯಾ? ಹೌದು, ಸಭೆ ಕರೀತಾ ಇದೀವಿ. ಮುಂದಿನ ಒಂದು ವಾರದೊಳಗಡೆ ಕರೆದು ಅಪ್ಡೇಟ್ ಕೊಡ್ತೀವಿ ಮೇಡಮ್. ಸರ್, ಈಗ ಅಭಿಮಾನಿಗಳು ಏನ್ ಹೇಳ್ತಾ ಇದಾರೆ ಸರ್ ಇದ್ರ ಬಗ್ಗೆ? ಬಿಕಾಸ್ ತುಂಬಾನೇ ಹೋರಾಟ ಮಾಡಿದಂತಹ ಒಂದು ವಿಷಯ. ಎಲ್ಲರೂ ನೊಂದಿದ್ದಾರೆ, ಅಳ್ತಿದ್ದಾರೆ, ಕೆಲವರು ಪ್ರಾಣ ತಗೊಳಕ್ ಹೋಗ್ತಿದ್ದಾರೆ. ಎಲ್ರನ್ನೂ ಸಮಾಧಾನ ಪಡಿಸ್ತಾ ಇದ್ದೀನಿ. ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದಾರೆ 2ನೇ ಬಾರಿ ನಮ್ಮ ವಿಷ್ಣು ಸರ್ ತೀರ್ಕೊಂಡ್ರು ಅಂತ ಕೂಡ ಹೇಳ್ತಾ ಇದಾರೆ ಸರ್. 100% ಮೇಡಮ್, 2ನೇ ಸಲ ಸಾಯಿಸಿದ್ರು. ನೀವು ಕುಟುಂಬನ್ನು ಏನು ಮಾತಾಡ್ಸಕ್ ಹೋಗುವಂತ ಚಾನ್ಸಸ್ ಏನು ಇಲ್ಲ? ಅವರು ನಮ್ಮನ್ನ ಅಭಿಮಾನಿಗಳೇ ಅಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತಿ ಮೇಡಮ್ ಅವರು. ಸೊ ಅವತ್ತಿಂದ ನಾವು ಅವರು ಮಾತನಾಡ್ತಿಲ್ಲ. ಓಕೆ, ಸೊ ನಿಮ್ದು ಏನೇ ಪ್ಲಾನ್ಸ್ ಇದ್ರು ಯಾವಾಗ ನಿಮ್ದು ಪ್ಲಾನ್ಸ್ ಎಲ್ಲ ಹೊರಗೆ ಬರ್ಬೋದು ಸರ್? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಯಾವಾಗ? ವಾರದೊಳಗಡೆ ಕೊಡ್ತೇವೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.